ಈ ಫೋಟೋಲಿರೋಂಥ ವ್ಯಕ್ತಿ ಯಾರಿಗಾದ್ರೂ ಪರಿಚಯ ಇದ್ದಾನ? ಟೀಚರ್ಸ್ ಮೀಟಿಂಗಲ್ಲೋ ಯಾವುದಾದ್ರೂ ಫಂಕ್ಷನ್ನಲ್ಲೋ ಎಲ್ಲಾದರೂ ನೋಡ್ದಾಗಿದೆಯಾ ಇವನ್ನ? ಇಲ್ಲ ಸರ್. പ്രിയപ്പെട്ടവരെ, 10ാം ക്ലാസ് വരെ പഠിച്ച് ദൈവത്തിൻ്റെ വചനം വീട്ടിൽ സ്വന്തമായിട്ട് ബൈബിളില്ലാതെ സെമിനാരിൽ ചേർന്ന ഏക വ്യക്തി ഞാനാണ്. ഒരു വചനം പോലും അറിയില്ല, വീട്ടിലൊരു ബൈബിളും ഇല്ല. ಹೇಳಿ ಸರ್. ಲಿಜೋ ಅವ್ರ ಆಂಟಿ ಈ ನಡುಗಟ್ಟ ತೋಟಕ್ಕೆ ಹೋಗೋ ದಾರಿಲಿ ಸೆಂಟ್ ಫಿನಿಕ್ಸ್ ಚರ್ಚ್ ಇದೆ, ಅಲ್ಲಿ ಫಂಕ್ಷನ್ಗೆ ಬಂದಿದ್ದಾರೆ. ಇಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ. ಫಂಕ್ಷನ್ ಶುರುವಾಗಿ ತುಂಬಾ ಹೊತ್ತಾಯ್ತು. ಇವ್ರು ನೋಡಿದ್ರೆ ಇವಾಗ ಬಂದಿದ್ದಾರೆ. ನನಗೆ ಯಾಕೋ ಅನುಮಾನ ಸರ್. ನಾನು ಈಗಲೇ ಬರ್ತಾ ಇದ್ದೀನಿ. ಓಕೆ ಸರ್. ಈ ಚರ್ಚ್ಗೆ ಅಂತ ಬಂದವರಲ್ಲಿ ಮನು, ಲಿಜೋ ಇವರಿಬ್ರು ಇದ್ರಾ? ಮನು, ಲಿಜೋ ಆ ಹೆಸರಲ್ಲಿ ಇಲ್ಲಿ ಯಾರೂ ಇಲ್ಲ. ಫಿಲಿಕ್ಸ್, ಆ ಫೋಟೋ ತೋರಿಸಿ. ಸರ್, ಇವರಿಬ್ರು ಇಲ್ಲೇ ಇದ್ದಾರೆ, ಆದರೆ ಹೆಸರು ಇದಲ್ಲ. ಹಾಕೋ. ಹೇಳೋ, ಯಾರು ನಿಮ್ಮನ್ನು ಕಳಿಸಿದ್ದು? ಹೇಳು. ಮೋಹನ್ನ ಕೊಲೆ ಮಾಡಕ್ ಕಳ್ಸಿದ್ ಯಾರು? ಹೇಳಲೇ, ಹೇಳು. ಮೋಹನ್ನ ಕೊಲೆ ಮಾಡಕ್ ಯಾರು ಹೇಳಿದ್ರು? ಸರ್,
ಹೇಳಲೇ, ಮೋಹನ್ನ ಕೊಲೆ ಮಾಡಕ್ಕೆ ಹೇಳಿದ್ ಯಾರು? ಸರ್ ಸರ್ ಫೋನ್ ಫೋನ್ ಹಲೋ ಹಲೋ ಹಲೋ. ನಮ್ಮನ್ನೆಲ್ಲ ಇಷ್ಟೊಂದು ಅರ್ಜೆಂಟಾಗಿ ಬರೋದಕ್ಕೆ ಹೇಳ್ದಿಯಲ್ಲ, ಏನು ಕಾರಣ ಫಿಲಿಕ್ಸ್? ಅಲ್ಲಿ ಎಷ್ಟು ಕೆಲಸ ಇದೆ ಗೊತ್ತಾ? ರೂಮ್ ನಂಬರ್ ಏನು? ರೂಮ್ ನಂಬರ್ 11. ಓ, ಅದೇ ರೂಮ್ ತಾನೇ? ಇದು ಒಂದು ಕೇಸ್ ವಿಚಾರಣೆಗೆ ಹೋದಾಗ ತಾನೇ ಆಗಿದ್ದು? ಹೌದು. ಓ, ಹಾಗಿದ್ರೆ ಓದ್ಸಲ ಆದಂಗೆನೆ. ಅವನಿಗೆ ಕೈಯೋ ಕಾಲೋ ಹೋಗಿರುತ್ತೆ, ಅವನ ಜೊತೆ 24 ಗಂಟೆ ಇಬ್ರು ಇರಬೇಕು, ಅವನ ಬಾತ್ರೂಮ್ ಕರ್ಕೊಂಡು ಹೋಗ್ಬೇಕು, ಇದೇ ತಾನೇ? ಈ ಕೆಲ್ಸಕ್ಕೆ ಹೋಗ್ಬೇಡ ಅಂತ 100 ಸಲ ಹೇಳಿದೆ ಅವನಿಗೆ. ಆದ್ರೆ ನನ್ನ ಮಾತನ್ನೆಲ್ಲ ಎಲ್ಲಿ ಕೇಳ್ತಾನೆ ಅವನು? ಲೀನಾ, ನೀನು ಡಾಕ್ಟರ್ ಮೀಟ್ ಮಾಡು. ಹಾಂ ಸರಿ. ಬೇಡ, ನಾನು ಹೋಗಿ ಡಾಕ್ಟರ್ ಜೊತೆ ಮಾತಾಡ್ತೀನಿ, ನೀವೆಲ್ಲ ಅವನ ಜೊತೆ ರೂಮಲ್ಲಿ ಇರಿ. ಬಾ. ಮಗನೇ ಜಾನ್. ಅಮ್ಮ. ಜಾನ್, ಡಾಕ್ಟ್ರೇನ್ ಹೇಳಿದ್ರು? ತೊಂದರೆ ಏನೂ ಇಲ್ಲ ಅಲ್ವಾ? ಸಮಸ್ಯೆ ಏನೂ ಇಲ್ಲ, ಇನ್ನು ಪ್ರಜ್ಞೆ ಬರಬೇಕಷ್ಟೆ. ಹಾಗಾದ್ರೆ ಇವತ್ತೇ ಡಿಸ್ಚಾರ್ಜ್ ಆಗುತ್ತಲ್ಲ? ಅದನ್ನ ಡಾಕ್ಟರ್ ಹೇಳಬೇಕಷ್ಟೆ. ಯಾಕ್ರಿ ಒಂಥರ ಇದ್ದೀರಾ? ಏನೂ ಇಲ್ಲ. ಡಾಕ್ಟ್ರೇನ್ ಹೇಳಿದ್ರು? ಇವತ್ತು ಡಿಸ್ಚಾರ್ಜ್ ಮಾಡ್ತಾರಂತ? ಈಗ ಡಿಸ್ಚಾರ್ಜ್ ಮಾಡೋದಕ್ಕಾಗಲ್ಲ. ಯಾಕೆ? ಸ್ವಲ್ಪ ದಿನ ಆಗ್ಬೋದು. ಅದು ಟ್ಯೂಬ್ಲೈಟಿಂದ ಕಿವಿಗೆ ಏಟ್ ಬಿದ್ದಿದೆ. ಆ ಟ್ಯೂಬ್ಲೈಟ್ ಗಾಜಿನ ಚೂರುಗಳು ಅವನ ಕಿವಿ ಒಳಗೆ ಏರ್ ಡ್ರಮ್ ಚುಚ್ಕೊಂಡು ತೊಂದರೆ ಆಗಿದೆಯಂತೆ. ಇನ್ಫೆಕ್ಷನ್ ಆಗಿದೆ, ನರ್ವ್ಸಲ್ಲಿ ಏನೋ ತೊಂದರೆ ಇದೆ ಅಂತ ಡಾಕ್ಟ್ರು ಹೇಳಿದ್ರು. ಅಂದ್ರೆ? ಹಾಗೆಲ್ಲ ಏನೂ ಇಲ್ಲ. ಅದು ಬಂದು ಬಲಗಡೆ ಕಿವಿ ಸ್ವಲ್ಪ ಕೇಳಿಸೋದಿಲ್ಲ, 20% ಮಾತ್ರ ಕೇಳಿಸುತ್ತೆ ಅಂತ ಹೇಳಿದ್ರು. ನೀನೇನೋ ಚಿಂತೆ ಮಾಡಬೇಡ ಮಗಳೇ, ಅದಕ್ಕೆ ಇಯರಿಂಗ್ ಏಡ್ ಒಳಗಡೆ ಹಾಕಿ ಕೇಳಿಸೋ ಥರ ಮಾಡ್ಬೋದಂತೆ. ಮತ್ತೆ ಲೆಫ್ಟ್ ಸೈಡು? ಲೆಫ್ಟ್ ಸೈಡ್ ಅವನು ಕೇಳಿಸೋದೇ ಇಲ್ಲ. ಏನ್ ಹೇಳ್ತಿದ್ದೀರಾ ನೀವು? ನನ್ನ ಮಗಂಗೆ ಅವನಿಗೇನು ಪ್ರಾಬ್ಲಮ್ ಇಲ್ಲ ಅಂತ ತಾನೆ ನೀನು ನನಗೆ ಫೋನಲ್ಲಿ ಹೇಳಿದ್ದು? ಸರ್, ಅದು ನನಗೆ ನೀನು ಮೊದಲೇ ಹೇಳಬೇಕಾಗಿತ್ತು.
ಸರ್. ಜಾನ್